ಸುಶಾಂತ್ ಅವ್ರು ಬಂದ್ರಾ? ಇನ್ನೂ ಬಂದಿಲ್ಲ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ನೀವು ನಮಗೆ ಕೊಟ್ಟಿರೋ ಆರ್ಡರ್ ಎಲ್ಲ ಕ್ಯಾನ್ಸಲ್ ಆಯಿತು ಮೇಡಮ್. ನಮ್ದು ಕ್ಯಾನ್ಸಲ್ ಆಯಿತು. ಹೇಳಿ ಮೇಡಮ್. ಸೋಮು, ಮೇಡಮ್ ಯಾರಲ್ಲಿ ಬಂದಿರೋದು? ಮೇಡಮ್, ಅದು ಮೆಟೀರಿಯಲ್ ಸಪ್ಲೈ ಮಾಡೋ ಕಂಪ್ನಿ ಓನರ್ಸ್ ಬಂದಿದ್ದಾರೆ. ಅಪಾಯಿಂಟ್ಮೆಂಟ್ ಏನಾದರೂ ಕೊಟ್ಟಿದ್ವಾ? ಇಲ್ಲ ಮೇಡಮ್. ಓಕೆ, ಫೈನ್. ಓಕೆ ಮೇಡಮ್. ಅಕ್ಕ, ಒಂದು ನಿಮಿಷ ಬನ್ನಿ. ನೀವು ಆರ್ಡರ್ ಕೊಡಲ್ಲ ಅಂದ್ರೆ ನಮ್ಮ ಹಣ ವಾಪಸ್ ಕೊಟ್ಬಿಡಿ ಮೇಡಮ್. ನೀವು ಹೋಗಿ ಸರ್. ಸುಶಾಂತ್ ಅವ್ರು ಬಂದ್ಮೇಲೆ ನಾನು ಮಾತಾಡಿ ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ. ಇಲ್ಲ ಮೇಡಮ್, ಇವತ್ತೇ ಆಗ್ಬೇಕು ಮೇಡಮ್. ಡಿಲೇ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ. ಏನಾಯ್ತು? ಏನು ಮೇಡಮ್ ಅನ್ಯಾಯ ಇದು? ನಮ್ಮ ಅಗ್ರಿಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದೀರಾ, ನಾವೇನು ಮಾಡೋದು? ನೀವು ವ್ಯವಹಾರ ಮಾಡೋ ಲಕ್ಷಣ ಅಲ್ಲ ಮೇಡಮ್ ಇದು. ನಾವೇನೋ ನಂಬಿಕೆ ಇಟ್ಟು ನಿಮ್ಮ ಹತ್ರ ವ್ಯವಹಾರ ಮಾಡ್ತೀವಿ, ಆದರೆ ನೀವು ಈ ಥರ ಮಾಡೋದು ಮೇಡಮ್? ನಮ್ಮ ಜೊತೆ ವ್ಯವಹಾರ ಬೇಡ ಅಂದ್ರೆ ನಮ್ಮ ಅಮೌಂಟ್ ಸೆಟ್ಲ್ ಮಾಡಿಬಿಡಿ ಮೇಡಮ್. ಓ ಶ್ಯೂರ್, ಸರಿ, ಹಾಗೆ ಮಾಡೋಣ. ಒಂದು ನಿಮಿಷ. ನೀವು ಕಾಂಟ್ರಾಕ್ಟ್ ಸೈನ್ ಮಾಡೋಕ್ಕೂ ಮುಂಚೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಓದ್ಕೊಂಡಿದ್ದೀರಾ ಅನ್ಸುತ್ತಲ್ವಾ? ಹೌದು ಮೇಡಮ್, ಹೌದು. ನಮ್ಮ ಕಂಪ್ನಿಗೆ ಸಪ್ಲೈ ಮಾಡ್ತಿರೋ ಮೆಟೀರಿಯಲ್ಲಾಗಲಿ ರೇಟಿಂಗಲ್ಲಾಗಲಿ ವ್ಯತ್ಯಾಸ ಬಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅಗ್ರಿಮೆಂಟ್ ಕಾಲಮಲ್ಲಿ ನಾವು ಮೆನ್ಷನ್ ಮಾಡಿದೀವಿ. ನೋಡಿದಿರಾ ಅನ್ಸತ್ತಲ್ಲ? ಸೆಕೆಂಡ್ ಪಾಯಿಂಟ್ ಬಂದು, ನಿಮಗೆ ಹೇಳಿಲ್ಲ ಅಂತ ಹೇಳಿದ್ರಲ್ವಾ, 2 days ಬ್ಯಾಕೆ ನಾವೇ ನಿಮಗೆ ಮೇಲ್ ಮಾಡಿದೀವಿ. ಆ ಮೇಲಿಗೆ ನೀವೇನೂ ರಿಪ್ಲೈ ಮಾಡಿಲ್ಲ. ಅದಾದ್ಮೇಲೆ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಯ್ತು. ನೀವ್ ಯಾವ್ದಕ್ಕೂ ಒಂದ್ಸಲಿ ನಿಮ್ಮ ಆಫೀಸಿಗೆ ಹೋಗಿ ರೀಚೆಕ್ ಮಾಡಿ ನನಗೆ ಮೇಲ್ ಮಾಡಿ, ಓಕೆ? ಸಾರಿ ಮೇಡಮ್, ಗೊತ್ತಾಗಿಲ್ಲ ನಮ್ಗೆ. ನೀವಿದೆಲ್ಲ ತಿಳ್ಕೊಂಡೇ ಅಲ್ವಾ ಮಾತಾಡ್ಬೇಕಾಗಿರೋದು? ಆಗ್ಲೇ ನೀವೇನೋ ಹೇಳಿದ್ರಲ್ಲ, ಇದು ಒಳ್ಳೆ ವ್ಯವಹಾರದ ಲಕ್ಷಣ ಅಲ್ಲ ಅಂತ. ಕ್ವಾಲಿಟಿನೇ ಇಲ್ದೇ ಇರೋ ಮೆಟೀರಿಯಲ್ಗೆ ಇವತ್ತಿಗಿಂತ ರೇಟ್ ಜಾಸ್ತಿ ಹಾಕಿ ಅದನ್ನ ಸಪ್ಲೈ ಮಾಡ್ತಿದ್ದೀರಾ. ಇದು ಒಳ್ಳೆ ಬಿಸ್ನೆಸ್ ಮಾಡೋ ಲಕ್ಷಣನಾ? ನೋಡಿ, ನಾವು ನಿಮ್ಮೇಲೆ ನಂಬಿಕೆ ಇಟ್ಟೆ ಸ್ಕೂಲು, ಆಸ್ಪತ್ರೆ, ಆಶ್ರಮ, ಮನೆನ ಕಟ್ಕೊಡ್ತಿದೀವಿ. ಈ ಥರ ಕ್ವಾಲಿಟಿ ಇಲ್ದಿರೋ ಮೆಟೀರಿಯಲ್ಸ್ನ ಹಾಕಿದಾಗ ಹೆಚ್ಚು ಕಡಿಮೆ ಆದ್ರೆ ನಾಳೆ ದಿನ ಆನ್ಸರ್ ಮಾಡೋರು ಯಾರು ಹೇಳಿ? ನಾವೇ ತಾನೆ. ನೀವೇನಾದ್ರೂ ಬಂದು ಜವಾಬ್ದಾರಿ ಹೊತ್ಕೋತೀರಾ? ಹೇಳಿ ಸರ್, ಮಾತಾಡಿ. ಯಾಕೆ ಸುಮ್ಮನೆ ಆಗೋದ್ರಿ?